ಬನ್ನಿ, ಈ ವಿಡಿಯೋದಲ್ಲಿ ಶಿಕಾರಿಪುರ ತಾಲೂಕಿನ ಅಂಜನಾಪುರದ ಬಳಿ ಇರುವಂತಹ ಕುಮುದ್ವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಅಂಜನಾಪುರ ಡ್ಯಾಮ್ ತುಂಬಿ ಹರಿಯುತ್ತಿರುವ ಜಲಧಾರೆಗೆ ಭಾರಿಯಾಗಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಪ್ರಯುಕ್ತ ಅಂಜನಾಪುರ ಡ್ಯಾಮ್ ತುಂಬಿ ಗೇಟ್ಗಳ ಮೂಲಕ ಧುಮ್ಮಿಕ್ಕೆ ಹರಿಯುತ್ತಿರುವ ಒಂದು ಈ ಸುಂದರವಾದ ಸೌಂದರ್ಯ ಸೊಬಗನ್ನು ಸವಿಯಲು ಊರಿನ ಅಥವಾ ಶಿಕಾರಿಪುರ ತಾಲೂಕಿನ ವಿವಿಧ ಊರುಗಳಿಂದ, ವಿವಿಧ ಗ್ರಾಮಗಳಿಂದ, ವಿವಿಧ ಪ್ರದೇಶಗಳಿಂದ ಜನಸಾಗರ ಅವರ ಸ್ವತಃ ವೆಹಿಕಲ್ಗಳ ಮೂಲಕ, ಬಸ್ಗಳ ಮೂಲಕ, ಆಟೋಗಳನ್ನು ಮಾಡಿಕೊಂಡು ಈ ಒಂದು ಸೌಂದರ್ಯ ಸೊಬಗನ್ನು, ಪ್ರಕೃತಿ ಸೊಬಗನ್ನು ಸವಿಯಲು ಜನಸಾಗರ ಹರಿದು ಬರೆದು ಈ ಒಂದು ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಿರುವಂಥದ್ದು, ಈ ಒಂದು ಸೌಂದರ್ಯವನ್ನು ಸವಿತಾ ಇರುವಂಥ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬನ್ನಿ, ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಬಂದಂಥ ಪ್ರೇಕ್ಷಕರಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇಲ್ಲಿ ಎಲ್ಲ ತಿಂಡಿ ಹಾಗೂ ಎಲ್ಲ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡಲಾಗಿದೆ. ಹಾಗೆಯೇ ಪ್ರೇಕ್ಷಕರು ಈ ಒಂದು ಸೌಂದರ್ಯವನ್ನು ಸವಿಯಲು ಬರುವಂಥ ಪ್ರೇಕ್ಷಕರು ಇಲ್ಲಿ ಅವರ ಮಕ್ಕಳನ್ನು ಆಟೋಟಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಪಾರ್ಕನ್ನು ಸುಂದರವಾಗಿ ನಿರ್ಮಿಸಲಾಗಿದೆ. ಆಟೋಟಗಳಲ್ಲಿ ತೊಡಗಿಸಿಕೊಳ್ಳಲು ಮಕ್ಕಳಿಗೆ ಇಲ್ಲಿ ಪಾರ್ಕಲ್ಲಿ ಮಕ್ಕಳ ಒಂದು ಕಿಂಡರ್ ಗಾರ್ಡನನ್ನು ನಿರ್ಮಿಸಿ ಅವರು ಆಟ ಆಡಲು ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಹಾಗೆಯೇ ಈ ಪಾರ್ಕಲ್ಲಿ ಭಾರತದ ಸ್ವತಂತ್ರ ಪೂರ್ವದಲ್ಲಿ 1942ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆಗಟ್ಟಂಥ ಕ್ವಿಟ್ ಇಂಡಿಯಾ ಚಳವಳಿ, ಅಂದರೆ ಅಸಹಕಾರ ಚಳವಳಿಯ ಒಂದು ಸಂದರ್ಭದಲ್ಲಿ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮವು ಇಡೀ ದೇಶದಲ್ಲೇ ಮೊಟ್ಟ ಮೊದಲು ಸ್ವರಾಜ್ಯವನ್ನು ಘೋಷಿಸಿಕೊಳ್ಳುತ್ತೆ. ಬ್ರಿಟಿಷರ ಯಾವುದೇ ಕಾನೂನುಗಳನ್ನು ನಾವು ಪಾಲಿಸೋದಿಲ್ಲ, ನಾವು ಸ್ವತಂತ್ರರು ಅಂತ ಘೋಷಿಸಿಕೊಳ್ಳುತ್ತೆ. ಹಾಗೆಯೇ ಯಾವುದೇ ಕರವನ್ನು ಕಟ್ಟೋದಿಲ್ಲ ಅಂತ ಸ್ವತಂತ್ರವನ್ನು ಘೋಷಿಸಿಕೊಂಡು ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ಸ್ವತಂತ್ರ ಗ್ರಾಮ ಅಂತ ಘೋಷಿಸಿಕೊಂಡು ಅವರು ಸ್ವತಂತ್ರ ಚಳುವಳಿ ತೊಡಗ್ತಾರೆ. ಸ್ವತಂತ್ರ ಚಳುವಳಿಯನ್ನು ಇಡೀ ಗ್ರಾಮದ ಜನ ಗಾಡಿಗಳನ್ನು ಕಟ್ಕೊಂಡು ಆ ಗಾಡಿಗಳ ಮೂಲಕ ಇಡೀ ಊರಿನಾದ್ಯಂತ ಸ್ವತಂತ್ರ ಚಳುವಳಿಯನ್ನು ಗಾಡಿಗಳ ಮೆರವಣಿಗೆ ಮಾಡುವ ಮೂಲಕ ಈ ಒಂದು ಸ್ವತಂತ್ರ ಚಳುವಳಿಯನ್ನು ಆರಂಭಿಸ್ತಾರೆ. ಹಾಗೆಯೇ ಭಜನೆ ಮಾಡುವ ಮೂಲಕ ಇಡೀ ಗ್ರಾಮದ ಬೀದಿಗಳಲ್ಲಿ ಸ್ವತಂತ್ರ ಚಳುವಳಿಯನ್ನು ಜಾಗೃತಿಯನ್ನು ಮೂಡಿಸ್ತಾರೆ. ಹಾಗೆಯೇ ಕಹಳೆ ಊದುವ ಮೂಲಕ, ಜಾನಪದ ಕಲೆಗಳನ್ನು ಆಚರಣೆ ಮಾಡುವ ಮೂಲಕ ಈ ಒಂದು ಗ್ರಾಮದ ಬೀದಿಗಳಲ್ಲಿ ಈ ಒಂದು ಸ್ವತಂತ್ರ ಚಳುವಳಿಯನ್ನು ಆರಂಭಿಸ್ತಾರೆ. ಈ ಒಂದು ಸ್ವತಂತ್ರ ಚಳುವಳಿಯನ್ನು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಘೋಷಿಸಿಕೊಂಡಂತಹ ಈಸೂರು ಗ್ರಾಮ ಈ ಒಂದು ಸ್ವತಂತ್ರ ಚಳುವಳಿಯ ಚಿತ್ರಣವನ್ನು ಈ ಒಂದು ಪಾರ್ಕಲ್ಲಿ, ಅಂಜನಾಪುರ ಡ್ಯಾಮ್ನ ಬಳಿ ನಿರ್ಮಿಸಲಾಗಿರುವಂಥ ಒಂದು ಪಾರ್ಕ್ನಲ್ಲಿ ಒಂದು ಸ್ತಬ್ಧ ಚಿತ್ರಗಳ ಮೂಲಕ ಕಟ್ಟಿಕೊಡಲಾಗಿದೆ. ಇದು ನೋಡಲು ಇಡೀ ಈಸೂರಿನ ಸ್ವತಂತ್ರ ಚಳುವಳಿಯ ಒಂದು ಚಿತ್ರಣವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಓಕೆ, ಬನ್ನಿ. ಹಾಗೆಯೇ ಜಾನಪದ ಕಲೆಗಳಾದಂತಹ ಭಜನೆ, ಕೋಲಾಟ, ಇಂಥ ಒಂದು ಸಾಂಪ್ರದಾಯಿಕ ಕಲೆಗಳ ಒಂದು ಸ್ತಬ್ಧ ಚಿತ್ರಗಳನ್ನು ಕೂಡ ಇಲ್ಲಿ ಮೂರ್ತಿ ಚಿತ್ರಗಳ ಮೂಲಕ ನಿರ್ಮಿಸಲಾಗಿದೆ. ಇದು ಪ್ರೇಕ್ಷಕರನ್ನು ತುಂಬ ಆಕರ್ಷಿಸುತ್ತದೆ. ಹಾಗೆಯೇ ಇಲ್ಲಿ ಜಾನಪದ ಜೀವನ ಶೈಲಿಯನ್ನು ಜನರ ಕುರಿ ಸಾಕಾಣಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಒಕ್ಕಣೆ ಮಾಡುವುದು, ಇಂತಹ ಒಂದು ಕೃಷಿಗಳನ್ನು ಯಾವ ರೀತಿ ಮಾಡ್ತಾಯಿದ್ರು, ಹಾಗೆ ಕಪಿಲೆ ಹೊಡೆಯುವುದು, ಈ ಎಲ್ಲ ಒಂದು ಚಿತ್ರಣವನ್ನು ಈ ಒಂದು ಪಾರ್ಕ್ನಲ್ಲಿ ನಿರ್ಮಿಸಲಾಗಿದೆ. ಹಾಗೆಯೇ ಪ್ರೇಕ್ಷಕರು ಈ ಒಂದು ಅಂಜನಾಪುರ ಡ್ಯಾಮು ಹಾಗೂ ಈ ಒಂದು ಪಾರ್ಕನ್ನು ವೀಕ್ಷಿಸಲು ಬಂದಂಥ ಪ್ರೇಕ್ಷಕರು ಮಳೆ ಬಂದ ಸಂದರ್ಭದಲ್ಲಿ ತಂಗಲು ಕುಟೀರಗಳನ್ನು ಕೂಡ ಸಹ ಇಲ್ಲಿ ನಿರ್ಮಿಸಲಾಗಿದೆ. ಈ ಒಂದು ಸುಂದರವಾದಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ನೀವು ಕೂಡ ಬಂದು ಸವಿಯಿರಿ. ಇಲ್ಲೊಂದು ತುಂಬ ಅದ್ಭುತವಾದಂಥ ಕುಮುದ್ವತಿ ನದಿ